ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಕಾರ್ಮಿಕ ದಿನದ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಲೂಕಿನ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ನ್ಯಾಯಾಧೀಶ ಆನಂದ್ ಎಚ್ ಕಣ್ಣೂರು ಉದ್ಘಾಟಿಸಿ ಮಾತನಾಡಿ, ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳುವುದು ಮುಖ್ಯ. ಯಾಕೆಂದರೆ ಕಾರ್ಮಿಕರಿಗೆ ಶೋಷಣೆಯಾದರೆ ಇಲಾಖೆಯ ಮೂಲಕ ಅಥವಾ ಕಾನೂನು ಸೇವಾ ಸಮಿತಿಯಿಂದ ನ್ಯಾಯ ಪಡೆಯಬಹುದು ಎಂದರು. ಕಾರ್ಮಿಕ ಇಲಾಖೆಯ ನಿರೀಕ್ಷಕ ಮಲ್ಲಪ್ಪ ದೊರೆ ಮಾತನಾಡಿ, ಕಾರ್ಯಕ್ರಮವನ್ನು ಶೋಷಣೆ ಮಾಡಲಾಗುತ್ತದೆ, ನ್ಯಾಯ ಬೇಕು ಎಂದು ಕೆಲ ದಶಕಗಳ ಹಿಂದೆಯೇ ಹೋರಾಟ ಮಾಡಲಾಗಿತ್ತು. ಅಂದಿನ ಹೋರಾಟ ವಿಫಲವಾಯಿತು. ಅಂದಿನ ಹೋರಾಟದ ಫಲವೇ ಇಂದು ಕಾರ್ಮಿಕರಿಗೆ ಹಕ್ಕುಗಳನ್ನು ಮತ್ತು ನ್ಯಾಯದ ಮೂಲಕ ದೊರಕುತ್ತಿವೆ. ನಮ್ಮ ಇಲಾಖೆಯಿಂದ ಕಾರ್ಮಿಕರಿಗಾಗಿ ದೊರಕುವ ಸೌಲಭ್ಯಗಳನ್ನು ನ್ಯಾಯ ಸಮ್ಮತವಾಗಿ ನೀಡುತ್ತೇವೆ ಎಂದರು. ಸಸಿಗೆ ನೀರನ್ನು ಎರೆಯುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂತಹ ಸಾಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಿಗೆ ಮತ್ತು ಈ ಕಾರ್ಮಿಕರ ದಿನಾಚರಣೆ ಯಾಕೆ ಮಾಡ್ತಾರೆ ಅಂತಂದ್ರೆ, ಈ ಶೋಷಿತ ವರ್ಗ ಆಗಿದ್ದು, ಕಾರ್ಮಿಕರು ಶೋಷಿತ ವರ್ಗ ಆಗಿದ್ದು, ಬಹಳ ಶ್ರಮ ಪಡ್ತಿದ್ರು. ಅವ್ರನ್ನ ಶಿಕ್ಷೆಗೆ ದುಡಿಸ್ಕೊಂಡ್ಬಿಡ್ತಿದ್ರು. 8 ತಾಸು ಬಿಟ್ಟು 12 ತಾಸು 14 ತಾಸು 20 ತಾಸು ಹಾಗೆ ಬಿಟ್ಟು ದುಡಿಸ್ಕೊಳ್ಳೋದು. ಇದು ಬೇರೆ ದೇಶಗಳಲ್ಲಿ ಇದೆ ಅಂತಿಲ್ಲ. ಆ ನಿಟ್ಟಿನಲ್ಲಿ ಅವರು ದಂಗೆ ಎದ್ದಿದ್ದಕ್ಕೆ ಸ್ಟ್ರೈಕ್ ಮಾಡಿದಾಗ ಅದು 14ರಿಂದ 12 ತಾಸಿಂದ 8 ತಾಸಿಗೆ ಬಂತು. ಅದು ಬೇರೆ ದೇಶಗಳಲ್ಲಿ ಚಿಕಾಗೋದಲ್ಲಿ ಆಯಿತು. ಅವರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಿದರು. ಆದರೆ ಎಲ್ಲ ಕಡೆ ಕೂಡ ಈ ಕಾರ್ಮಿಕರ ದಿನಾಚರಣೆ ಒಂದೇ ತಾರೀಕು ಮಾಡೋದು ಮತ್ತು 8 ತಾಸುಗಳ ಒಂದು ಕಟ್ಬಿಟ್ಟನ್ನ ಪಾಲನೆ ಮಾಡಿದ್ರು. 8 ಅವರ್ಸ್ ಮಾಡಿದರು. ಅವಾಗ ಮೊದಲಿನ ಗತಿ ಇರಲಿಲ್ಲ. ಈಗ ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬು. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಈ ಕಾರ್ಮಿಕರು ಅಂದ್ರೆ ನಮ್ದು ಏನು ಮಾಡೋಕ್ಕಾಗಲ್ಲ. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಕಾರ್ಮಿಕರು ಬೇಕು, ಒಂದು ಹಾಸ್ಪಿಟಲ್ ಕಟ್ಟಬೇಕಾದ್ರೂ ಕಾರ್ಮಿಕರು ಬೇಕು, ಒಂದು ಕೋರ್ಟ್ ಕಟ್ಟಬೇಕಾದ್ರೂ ಕಾರ್ಮಿಕರು ಬೇಕೇ. ಅವೆಲ್ಲ ಕೂಡ ಈ ಕಾರ್ಮಿಕರು ನಡೆಯಂಗಿಲ್ಲ. ನಾವು ಕಾರ್ಮಿಕರಿಗೆ ಗೌರವ ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ನಮ್ಮ ಸಂವಿಧಾನದಲ್ಲೇ ಅವರು ಕಾರ್ಮಿಕರಿಗೆ ಗೌರವ ನೀಡಿದ್ದಾರೆ. ಆ ಹಂತದಲ್ಲಿ ಆ ಸಂವಿಧಾನದ ಅಡಿಯಲ್ಲಿ ಬಹಳಷ್ಟು ಕಾನೂನುಗಳು ಬಂದಿದ್ದಾವೆ ಲೇಬರ್ಗಳಿಗೆ ಸಂಬಂಧಪಟ್ಟಂಗೆ, ಕಾರ್ಮಿಕರಿಗೆ ಸಂಬಂಧಪಟ್ಟಂಗೆ. ಈಗ ಸಮಾನ ಕೆಲಸಕ್ಕೆ ಸಮಾನ ಪೇಮೆಂಟ್ ಮತ್ತು ಅವ್ರಿಗೆ 8 ಅವರ್ಸ್ ಕೆಲಸದ ಮಿತಿ, ಕೆಲಸದಾಗ ಅವ್ರಿಗೆ ಸೇಫ್ಟಿ ಇರಬೇಕು. ಈಗ ಕೆಲಸ ಸೇಫ್ಟಿ ಇರಬೇಕು ಮತ್ತು ಅವ್ರಿಗೆ ಗೌರವವಾಗಿ ನೋಡ್ಕೋಬೇಕು ಅವ್ರನ್ನ. ಹೀಗೆಲ್ಲ ಭಾಳಷ್ಟು ಕಾಯ್ದೆಗಳು ಬಂದಿದ್ದಾವೆ. ಅದ್ರ ಜೊತೆಗೆ ಇನ್ನೊಂದು ಈ ಸದ್ಯಕ್ಕೆ ಭಾಳ ಪ್ರಚಲಿತದಾಗಿರುವಂತಂದ್ರೆ ಈ ಕಟ್ಟಡ ಕಾರ್ಮಿಕರ ಕಾಯ್ದೆ, ಇತರೆ ಕಟ್ಟಡ ಕಾರ್ಮಿಕರ ಕಾಯ್ದೆ ಮೋಸ್ಟ್ಲಿ 2002-2006 ಬಂತದ್ದು. ಆ ಕಾಯ್ದೆ ಭಾಳಷ್ಟು ಅಂದರೆ ಭಾಳ ಈ ಕಾರ್ಮಿಕರಿಗೆ ಹೆಲ್ಪ್ ಆಗ್ತಾ ಇದೆ. ಯಾಕಂದ್ರೆ ಈ ಕಾಯ್ದೆಯಲ್ಲಿ ಪ್ರತಿಯೊಂದು ಕಾರ್ಮಿಕರ ನೋಂದಣಿ ಮಾಡ್ಕೊಂಡಿರ್ತಂದ್ರೆ ಅದು ಸಂಬಂಧಪಟ್ಟವ್ರಿಗೆ ಇನ್ಸೂರೆನ್ಸ್ ಥರ ಮಕ್ಕಳಿಗೆ ಎಜುಕೇಷನ್ ಸಲುವಾಗಿ, ಮಕ್ಕಳ ಮದುವೆಗೆ, ಡೆಲಿವರಿ ಆದ್ರೆ, ಏನಾದ್ರ ಅವಘಡ ಆದ್ರೆ ಈ ರೀತಿಯಾದಂಥ ಬಹಳಷ್ಟು ಅದ್ರಾಗ ಪರಿಹಾರಗಳಿದಾವೆ. ಇವೆಲ್ಲ ಯಾಕೆ ಬಂದಂದ್ರೆ ಈ ಥರ ಸಂವಿಧಾನದಾಗಿದ್ದಕ್ಕೆ ಇಂಥ ಕಾಯ್ದೆಗಳು ಬಂತು. ಭಾಳಷ್ಟು ಕಾಯ್ದೆಗಳದ ನಿಮ್ಮ ಲೇಬರ್ ಆ್ಯಕ್ಟ್ಗಳಲ್ಲಿ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಮತ್ತು ನನ್ನ ಸಹೋದರಿಯರೆಲ್ಲ ಹೇಳ್ತಾರೆ. ಈ ಕಾಯ್ದೆಗಳು ತಿಳ್ಕೋಬೇಕು, ಕಾಯ್ದೆಗಳ ಸದುಪಯೋಗ ಮಾಡ್ಕೋಬೇಕು, ದುರುಪಯೋಗ ಮಾಡ್ಕೋಬಾರ್ದು. ಯಾಕಂದ್ರೆ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮಾಲಕರ ಕೆಲಸಕ್ಕೆ ಹೆಚ್ಚಿರ್ತಾರೆ, ಅದೇನೇ ಹೆಚ್ಚು ಕಡಿಮೆ ಆದರೆ ನಿಮ್ಗೆ ಯಾರೋ ಸೌಲಭ್ಯನೇ ಕೊಡೋಂಗಿಲ್ಲ. ಅವ್ರು ಇಮಿಡಿಯೇಟ್ಲಿ FIR ಮಾಡಿಕೊಂಡು ಅದು ಮಾಡಿ ಇದು ಮಾಡಿ ಲೇಬರ್ ಕೋರ್ಟ್ಗೆ ಹೋಗಿ ಪರಿಹಾರ ಹೋಗುತ್ತೆ. ಇವೆಲ್ಲ ಗೊತ್ತಿರೋಂಗಿಲ್ಲ. ಏನಿಲ್ಲಪ್ಪ ನೀನೇನು ಬಿದ್ದಿದ್ದು ನಮಗೇನು ಸಂಬಂಧ ಇಲ್ಲ ಅಂತ ಮಾಲಕರು ಹೇಳಿರ್ತಾರೆ. ಆದರೆ ಎಲ್ಲ ಕಾಯ್ದೆ ಗೊತ್ತಿರ್ಬೇಕಿಲ್ಲ. ಅವರು ಕೂಡ ಇನ್ನು ನೆನೆಸ್ಕೋಬೇಕಾದ್ರೆ ಮುನ್ನೆಚ್ಚರಿಕೆ ತಗೋತಾರೆ. ಕಾರ್ಮಿಕರಂದ್ರೆ ಅವ್ರಿಗೆ ಕೂಡ ಒಂದು ಗೌರವ ಇರ್ತದೆ, ಅವ್ರಿಗೂ ಫ್ಯಾಮಿಲಿ ಇರ್ತದೆ. ಅವ್ರಿಗೆ ಕೂಡ ನಾವು ಏನೇ ಹೆಚ್ಚು ಕಡಿಮೆ ಪರಿಹಾರ ಕೊಡಬೇಕಾಗ್ತದೆ ಅನ್ನೋದನ್ನು ಗೊತ್ತಿರ್ಬೇಕು. ಇನ್ನು ಕಾಯ್ದೆಗಳು ಬಾಳ್ದಾವೆ, ನೀವು ತಿಳ್ಕೊಬೇಕಷ್ಟೇ. ತಿಳ್ಕೊಳ್ಳಿಕ್ಕೆ ನಾವು ಸದುಪಯೋಗ ಮಾಡ್ಕೊಳ್ರಿ. ಮತ್ತು ಪ್ರತಿ ತಾಲೂಕಿನ ನಮ್ಮಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಇರ್ತದೆ. ನಿಮ್ಗೆ ಏನಾರ ಉಚಿತವಾಗಿ ಕಾನೂನು ಸಲಹೆ ಬೇಕಂದ್ರೆ, ಅರಿವು ಬೇಕಂದ್ರೆ, ಮಾಹಿತಿ ಬೇಕಂದ್ರೆ ನಮ್ಮ ಕಾನೂನು ಸಲಹೆ ಸಮಿತಿಗೆ ನೀವು ಯಾವಾಗಲೂ ಕೂಡ ಏನಿದಾವೆ ಅವನ್ನ ಯಾವ ರೀತಿ ನಾವು ಪ್ರಶ್ನೆ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಏನಂದರೆ ಎಕ್ಸಾಂಪಲ್ ಕೊಡ್ತೀನಿ ರೀ. ಇಲ್ಲಿ ಸೂಪರ್ ಮಾರ್ಕೆಟ್ ಇದೆ. ಸೂಪರ್ ಮಾರ್ಕೆಟ್ ಅಂದರೆ
ಸೂಪರ್ ಮಾರ್ಕೆಟ್ ಒಂದೇ ಅಲ್ಲ, ಬಟ್ಟೆ ಅಂಗಡಿ ಆಗಿರ್ಬೋದು, ಇನ್ನಿತರ ಪ್ರದೇಶಗಳಲ್ಲಿ ನಿಮ್ಮನ್ನು ದುಡಿಸ್ಕೋತಾರೆ ಖಾಸಗಿ ವಲಯದಲ್ಲಿ. ದುಡಿಸ್ಕೋಬೇಕಂದ್ರೆ ಅವ್ರು ಫಸ್ಟ್ ನಿಮಗೆ ಆದೇಶ ಪ್ರತಿ ಕೊಡಬೇಕು. ನೀವು ಹೇಳ್ತೀರಿ, ಸಣ್ಣ ಹುಡುಗರು ಹೇಳ್ಬಿಡ್ತೀರಿ, ನಾವು ಬಟ್ಟೆ ಅಂದರೆ ಮೇಜರ್ ಅಂದ ತಕ್ಷಣ ಬಟ್ಟೆ ಅಂಗಡಿ ಕೆಲಸಕ್ಕೆ ಹೋಗ್ತಾರ, ಕಳಿಸ್ಕೊಡ್ತೀವಿ ದುಡಿಯೋಕ್ಕೆ. ದುಡಿದ ತಕ್ಷಣ ಅವರಿಗೆ ಎಷ್ಟು ಕೊಡ್ತಾರೆ ಅಂದರೆ ಕನಿಷ್ಠ ವೇತನ ಅಧಿನಿಯಮದ ಪ್ರಕಾರ ಪ್ರತಿಯೊಬ್ಬರಿಗೆ ಕನಿಷ್ಠ ಅಂದರೆ 15,000 ಕೊಡಬೇಕು ವೇತನ ಅಂತ ಐತಿ. ಯಾವುದೇ ವಲಯದಲ್ಲಿ ಕನಿಷ್ಠವಾಗಿ 15,000 ಕೊಡಬೇಕು. ಅದೇ ರೀತಿಯಾಗಿ ನೇಮಕಾತಿ ಆದೇಶ ಕೊಡಬೇಕು. ಸೂಪರ್ ಮಾರ್ಕೆಟಲ್ಲಿ ಯಾರೋ ಹುಡುಗ ಕೆಲಸ ಮಾಡ್ತಾನಂದ್ರೆ ಅವನಿಗೆ ಅವ್ರು ಕರ್ಕೊಂಡು ದಿನದಿಂದ ನೇಮಕಾತಿ ಆದೇಶ ಇರಬೇಕು. ಮತ್ತೆ ಅವರು ಶಾಪಲ್ಲಿ ಲೆಡ್ಜರು ಮತ್ತು ಅವರ ಅಟೆಂಡೆನ್ಸ್ ಅನ್ನು ಸಹಿತ ಮೇಂಟೈನ್ ಮಾಡಿರಬೇಕು. ಅದಲ್ಲದೆ ವಾರಕ್ಕೊಂದ್ಸಲ ಕಂಪಲ್ಸರಿ ರಜೆ ಕೊಡಬೇಕು. ಆದರೆ ಕೆಲವೊಂದು ಅಂಗಡಿಗಳಲ್ಲಿ ರಜೆಗಳೇ ಕೊಡಲ್ಲ, ತಿಂಗಳಿಗೆ ಒಂದ್ಸಲ ರಜೆ ಕೊಡ್ತಾರೆ. ಇದೆಲ್ಲ ಏನಾದರೂ ಆದರೆ ಅದು ಕಾನೂನು ಹಕ್ಕಿನ ಉಲ್ಲಂಘನೆ ಸಹಿತ ಆಗುತ್ತೆ. ಲೇಬರ್ ಆ್ಯಕ್ಟ್ ಪ್ರಕಾರ ಇದು ಉಲ್ಲಂಘನೆ ಆಗ್ತದ. ಎಷ್ಟೋ ಕೇಸ್ಗಳು ನಮ್ಮಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಅವರೇ ಫೈಲ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇದು ನೇಮಕಾತಿ ಆದೇಶ ಏನಿದೆಯಲ್ಲ, ಇದು ಕಂಪಲ್ಸರಿ. ಇದು ವೈಲೇಷನ್, ಇದು ಉಲ್ಲಂಘನೆ ಆದರೆ ಸಹಿತ ಕಾನೂನಿನ ಪ್ರಕಾರ ಅಪರಾಧ ಅದು. ಅದೇ ರೀತಿಯಾಗಿ ಅವ್ರಿಗೆ ವಾರಕ್ಕೊಂದ್ಸಲ ರಜೆ ಕೊಡೋದು ಅವ್ರದ್ದು ಕಾನೂನುಬದ್ಧ ಹಕ್ಕು. ತಿಂಗಳಲ್ಲಿ 4 ದಿನ ರಜೆ ಕೊಡಬೇಕು. ಸಂಡೇ ಆಗಿ ಯಾವುದೇ ಒಂದಿನ, ವಾರಕ್ಕೊಂದಿನ ರಜೆ ಕಂಪಲ್ಸರಿ ಕೊಡಬೇಕು. ಈ ರೀತಿ ಇದೇ ರೀತಿ ಅಲ್ಲದೆ ನಿಮ್ಗೆ ಗೊತ್ತಿರೋ ಪ್ರಕಾರ ಜಾಸ್ತಿ 8 ತಾಸಿನ ಜಾಸ್ತಿ ದುಡಿಮೆ ಮಾಡ್ಕೊಂಡಲ್ಲಿ ಓವರ್ ಟೈಮಲ್ಲಿ ಅವ್ರಿಗೆ ಅದಕ್ಕೆ ಸಂಬಂಧಿಸಿದಂತೆ ಹಣವನ್ನು ಪರಿಹಾರವನ್ನು ಕೊಡಬೇಕಾಗಿರ್ತದೆ. ಆ ಶಾಪಿಗೆ ಸಂಬಂಧಿಸಿದವರು ಯಾರು ದುಡಿಸ್ಕೊತಿರ್ತಾರೆ. ಅದೇ ರೀತಿಯಾಗಿ ಆ ಶಾಪ್ನಲ್ಲಿ ಕೆಲಸ ಮಾಡ್ತಿರೋ ಮಹಿಳೆಯರಿಗೆ, ಅಂದರೆ ಪುರುಷರಿಗೆ ಇಷ್ಟ ಆಯಿತು, ಮಹಿಳೆಯರಿಗೆ ಅಂದರೆ ಏನಾದರೂ ಡೆಲಿವರಿ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಹಕ್ಕುಗಳು, ಅವರು ಜಾಬಿಗೆ ಬಂದರೆ ಯಾವ ರೀತಿ ಹಕ್ಕುಗಳು ಸಿಗ್ತಾ ಇತ್ತು, ಯಾವ ರೀತಿ ವೇತನ ಸಿಗ್ತಾ ಇತ್ತು, ಅದೇ ರೀತಿಯಾಗಿ ವೇತನವನ್ನು ಸಹಿತ ಅವ್ರು ಬರದೇ ಇರಲಿ ಅವರಿಗೆ ವೇತನವನ್ನು ಕೊಡಬೇಕಾಗ್ತದೆ. ಇದು ಅನೇಕವಾಗಿ ಇಲ್ಲಿ ಎಷ್ಟೋ ಶಾಪ್ಗಳಲ್ಲಿ ಕಂಪ್ಲೇಂಟ್ಸ್ ಬಂದಿದ್ದಾವೆ. ನಮಗೆ ವಾರಕ್ಕೊಂದ್ಸಲ ರಜೆನೂ ಕೊಡಲ್ಲ, ನಮ್ಮಲ್ಲಿ ನೇಮಕಾತಿ ಆದೇಶ ಇಲ್ಲ, ಬಂದು ಕನ್ಸಲ್ಟ್ ಮಾಡಿದಲ್ಲಿ ಅವರಿಗೆ ವಿಚಾರಿಸ್ತಾರ ಯಾಕೆ ಹಿಂಗದ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಅಣ್ಣ ತಮ್ಮಂದಿರೋ, ಅಪ್ಪಂದಿರೋ ಯಾರಿರ್ಬೇಕಿಲ್ಲ, ಎಲ್ಲರಿಗೂ ಉದ್ಯೋಗ ಸ್ಥಳದಲ್ಲಿ ಸಲಕರಣೆಗಳು ಅವಶ್ಯಕತೆ. ಬಹಳಷ್ಟು ಕಾರ್ಮಿಕರಿಗೆ ಕಷ್ಟ ಆಗ್ತಾ ಇರೋದು ಸಲಕರಣೆಗಳು. ನಮ್ಮಲ್ಲಿ ರಕ್ಷಣೆ ಮಾಡೋದ್ರ ಸಲುವಾಗಿ ಗುತ್ತಿಗೆದಾರರು ಇರ್ತಾರೆ, ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಟರ್ ಯಾರಿರ್ತಾರೆ, ಅವರು ನಿಮಗೆ ಸಲಕರಣೆಗಳನ್ನು ನೀಡಬೇಕಾಗುತ್ತೆ. ಓನ್ಲಿ ಕಾರ್ಮಿಕ ಕಟ್ಟಡ ನಿರ್ವಹಿಸುವವರಿಗೆ ಅಷ್ಟೇ ಅಲ್ಲದೆ ಇನ್ನಿತರ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೂ ಸಹಿತ ಮಾಸ್ಕ್ಗಳು ಇಂಪಾರ್ಟೆಂಟು, ಕ್ಯಾಪು ಇಂಪಾರ್ಟೆಂಟು, ಇವು ಹಟ್ಟಿ ಘಟ್ಟ ಏನಪ್ಪ ಅಂದರೆ ಪ್ರತಿಯೊಂದು ಕಟ್ಟಡ ಆಗಲಿ, ರಸ್ತೆ ಆಗಲಿ, ಪ್ರತಿಯೊಂದು ನಮ್ಮ ಕಟ್ಟಡ ಕಾರ್ಮಿಕರ ಒಂದು ಕೆಲಸ ಪ್ರಮುಖವಾದದ್ದು. ಹಾಗೂ ಕಟ್ಟಡ ಕಾರ್ಮಿಕರು ಕಾರ್ಮಿಕರಂದ್ರೆ ಯಾರಪ್ಪ ಅಂದರೆ ತನ್ನ ದೈಹಿಕ ಮತ್ತು ಭೌತಿಕ ಮತ್ತು ಮಾನಸಿಕ ಈ ಒಂದು ಶ್ರಮಕ್ಕೆ ದುಡಿಯುವಂಥ ಒಂದು ವರ್ಗದವರಿಗೆ ನಾವು ಕಟ್ಟಡ ಕಾರ್ಮಿಕರಂತ ಕರಿತೀವಿ. ಈ ಒಂದು ಪ್ರತಿ ದೇಶದಲ್ಲಿ ಸುಮಾರು 60ರಿಂದ 70% ನಾವು ಕಾರ್ಮಿಕರ ವರ್ಗವನ್ನು ನೋಡ್ಬೋದು ಪ್ರತಿ ದೇಶದಲ್ಲಿ. ಅದು ಈ ಒಂದು ದಿನಾಚರಣೆ ನಾವು ಯಾಕೆ ಮಾಡ್ತಾ ಇದ್ದೀವಪ್ಪ ಅಂದರೆ ಹಿನ್ನೆಲೆ ಏನಪ್ಪ ಅಂದರೆ 1886 ಅಂದರೆ 18 ಮತ್ತು 19ನೇ ಶತಮಾನದಲ್ಲಿ ಈ ಒಂದು ಬಂಡವಾಳಶಾಹಿ ಮತ್ತು ಕಾರ್ಮಿಕ ವರ್ಗ ಅಂತ ಅಂದರೆ 18-19ನೇ ಶತಮಾನದಲ್ಲಿ ನಾವು ಅನೇಕ ಕಾರ್ಖಾನೆ ಅಂದರೆ ಕೈಗಾರಿಕಾ ಕ್ರಾಂತಿ ಆರಂಭ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದರೆ ಕಾರ್ಮಿಕ ವರ್ಗದವ್ರನ್ನ ಮತ್ತು ಕಡು ಬಡವರ ಒಂದು ಈ ಒಂದು ಕಾರ್ಮಿಕ ವರ್ಗದವ್ರನ್ನ ಸುಮಾರು ದೀರ್ಘಕಾಲದವರೆಗೆ ಅವಧಿವರೆಗೆ ಮತ್ತು ಯಾವುದೇ 7 ದಿನಗಳವರೆಗೆ ಕೆಲಸ ಮಾಡಬೇಕಿತ್ತು. ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಯೂನಿಯನ್ಗಳು ಅಂದರೆ ಕಾರ್ಮಿಕ ಸಂಘಟನೆಗಳು ಏನಪ್ಪ ಅಂದರೆ 1886 ಮೇ 1ರಂದು ಆ ಒಂದು ಮುಷ್ಕರ ಚಳವಳಿಯನ್ನು ಆರಂಭ ಮಾಡಿ ಈ ಒಂದು ಎಲ್ಲ ಕಾರ್ಮಿಕ ವರ್ಗದವರಿಗೆ 18ರಿಂದ ಒಂದು ದಿನಕ್ಕೆ 8 ಗಂಟೆಗಳ ಕೆಲಸ ಮತ್ತು ಕಂಪಲ್ಸರಿ ವಾರದ ರಜೆ ನೀಡಬೇಕಂತೇಳಿ ಒಂದು ಮುಷ್ಕರವನ್ನು ಚಳವಳಿ ಮಾಡಿ 1916ರಲ್ಲಿ ಈ ಒಂದು ಅಮೆರಿಕ ಸರ್ಕಾರ ಎಲ್ಲ ಕಾರ್ಮಿಕರಿಗೆ 8 ಗಂಟೆಗಳ ಕೆಲಸ ಮತ್ತು ವಾರದ ರಜೆ ನೀಡಬೇಕಂತೇಳಿ ಒಂದು ಆದೇಶ ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಮತ್ತು ಎಲ್ಲ ಕಾರ್ಮಿಕರಿಗೆ ಮತ್ತು ಅವರಿಗೆ ಇರುವಂಥ ಎಲ್ಲ ಸೌಕರ್ಯಗಳು ಮತ್ತು ಅವರಿಗೆ ಇರುವಂಥ ಸೌಲಭ್ಯಗಳು ಈ ಒಂದು
ಅಮೆರಿಕ ಸರ್ಕಾರ ಆ ಒಂದು ಎಲ್ಲ ಒಂದು ಕಾರ್ಮಿಕರಿಗೆ ಆ ಒಂದು 1923ರಲ್ಲಿ ನಮ್ಮ ಭಾರತದಲ್ಲಿ 1923 ನಮ್ಮ ಭಾರತದಲ್ಲಿ ಚೆನ್ನೈನ ಈಗ ಮೊದಲಿನ ಮದ್ರಾಸ ಈಗಿನ ಚೆನ್ನೈನಲ್ಲಿ ಕೆಲವೊಂದು ಲೇಬರ್ ಕಿಸಾನ್ ಆಫ್ ಹಿಂದೂಸ್ತಾನಿ ಎಂಬ ಒಂದು ಯೂನಿಯನ್, ಆ ಒಂದು ಯೂನಿಯನ್ ಮುಖಾಂತರ 1923ರಲ್ಲಿ ವರದಿ ಶಫೀಕ್ ಹುಸೇನ್ ಮಾನವಿ.